ನೀವು ಯಾವುದೇ ಸಿಮ್ಮನ್ನು ಬಳಸ್ತಾ ಇರಿ, ಯಾವುದೇ ಟೆಲಿಕಾಂ ಕಂಪನಿಯ ಸಿಮ್ ಆದರೂ ಆಗಿರಲಿ, ಜಿಯೋ ಆಗಿರಲಿ, ಏರ್ಟೆಲ್ ಆಗಿರಲಿ, BSNL ಆಗಿರಲಿ, ಒಟ್ಟಿನಲ್ಲಿ ನೀವು 200 ರೂಪಾಯಿಗಿಂತ ಕಡಿಮೆ ಬೆಲೆಯೊಳಗಡೆ ಚೆನ್ನಾಗಿರುವಂತಹ ರೀಚಾರ್ಜ್ ಪ್ಲಾನ್ಗಳನ್ನು ಹುಡುಕ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನು ಈ ಒಂದು ವಿಡಿಯೋದೊಳಗಡೆ ಜಿಯೋ, ಏರ್ಟೆಲ್, BSNL ಈ ಮೂರೂ ಸಿಮ್ ಕಾರ್ಡ್ಗಳ ರೀಚಾರ್ಜ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. 200 ರೂಪಾಯಿಗಿಂತ ಕಡಿಮೆ ಬೆಲೆಯೊಳಗಡೆ ಇರುವಂತಹ ರೀಚಾರ್ಜ್ ಪ್ಲಾನ್ಗಳು ಯಾವುದು ಬೆಸ್ಟ್ ಮತ್ತು ಅವುಗಳ ಉಪಯೋಗಗಳು ಏನಿದ್ದಾವೆ, ಕಾಲ್ಸ್ ಎಷ್ಟು ಸಿಗುತ್ತೆ, ಎಷ್ಟು ದಿನದ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ, ಮತ್ತು ನೆಟ್ವರ್ಕ್ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಇರುತ್ತೆ, ಡೇಟಾ ಎಷ್ಟು ಸಿಗುತ್ತೆ, ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ತಾರೆ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ತಡ ಮಾಡ್ದಲೇ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೇನೆ, ಒಂದೊಂದಾಗಿ ಹೇಳ್ತಾ ಬರ್ತೇನೆ. 200 ರೂಪಾಯಿಗಿಂತ ಕಡಿಮೆ ಅಂತ ಅಂದರೆ 100 ಚಿಲ್ಲರೆಗೆ BSNL ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಸಿಗ್ತಾ ಇರೋವಂಥದ್ದು. ಸೊ BSNL ಎಷ್ಟಕ್ಕೆ ಇರುತ್ತೆ ವ್ಯಾಲಿಡಿಟಿ ಹೇಳಬೇಕು ಅಂತ ಅಂದರೆ ಇದು 28 ದಿನಗಳ ವ್ಯಾಲಿಡಿಟಿ ಮಾತ್ರ ಹೊಂದಿಲ್ಲ, 35 ದಿನಗಳ ವ್ಯಾಲಿಡಿಟಿ ಅನ್ನುವಂಥದ್ದು BSNL ಇದೆ. ಇನ್ನು ಎಷ್ಟು ರೂಪಾಯಿ ಇದೆ ಅಂತ ಅಂದರೆ 107 ರೂಪಾಯಿಗೆ BSNL ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಇದೆ. ವ್ಯಾಲಿಡಿಟಿ ಹೇಳಿದೆ 35 ದಿನಗಳ ಕಾಲ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. 200 ನಿಮಿಷಗಳ ಕಾಲ್ಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಮತ್ತು 3 GB ಡೇಟಾ ಅನ್ನುವಂಥದ್ದು ಸಿಗುತ್ತೆ. ನೀವೇನು ಜಾಸ್ತಿ ಇಂಟರ್ನೆಟನ್ನು ಬಳಸಲ್ಲ, ಕೇವಲ ಕಾಲ್ಸ್ಗೋಸ್ಕರ ಬಳಸ್ಕೊಳ್ತೀರಾ ಅಂತ ಅಂದರೆ ನೀವು BSNLನ ಈ ಒಂದು ರೀಚಾರ್ಜ್ ಪ್ಲಾನ್ ಬೆಸ್ಟ್ ಅಂತಲೇ ಹೇಳಬಹುದು. ನೆಕ್ಸ್ಟು ಏರ್ಟೆಲ್ ರೀಚಾರ್ಜ್ ಪ್ಲಾನ್ ಬಗ್ಗೆ ಹೇಳ್ಬಿಡ್ತೇನೆ. ಏರ್ಟೆಲ್ ರೀಚಾರ್ಜ್ ಪ್ಲಾನಲ್ಲಿ 199 ರೂಪಾಯಿಗೆ ಇರುವಂಥದ್ದು 28 ದಿನಗಳ ಕಾಲ ವ್ಯಾಲಿಡಿಟಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇದರೊಳಗಡೆ 1 GB ಡೇಟಾ ಅನ್ನುವಂಥದ್ದು ದಿನಕ್ಕೆ ಸಿಗುವಂಥದ್ದು ಮತ್ತು ಎಷ್ಟು ಬೇಕಾಗಿದ್ದರೂ ಕೂಡ ಕಾಲಲ್ಲಿ ಮಾತಾಡಬಹುದು. ಸೊ ನೆಟ್ವರ್ಕ್ ಚೆನ್ನಾಗಿರುವಂತಹ ಪ್ರದೇಶಗಳಲ್ಲಿ ಒಳ್ಳೆ ರೀತಿಯಾದಂತಹ ಆಡಿಯೋ ಕಾಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಇರುತ್ತೆ, ಚೆನ್ನಾಗಿ ಕಾಲಲ್ಲಿ ಮಾತನಾಡಬಹುದು. ನೆಕ್ಸ್ಟ್ ಬಂದು ಇಂಟರ್ನೆಟ್ ಯಾರು ಬಳಸ್ತಾ ಇರ್ತೀರ ಅಲ್ವಾ, ಇಂಟರ್ನೆಟ್ ಚೆನ್ನಾಗಿರಬೇಕು ಅಂತ ಅಂದರೆ ಅವರಿಗೆ ಬಂದು ಜಿಯೋ ಪ್ಲಾನ್ ಇದೆ. ಅದು ಎಷ್ಟು ಅಂದರೆ 209 ರೂಪಾಯಿಗೆ ಅತಿ ಕಡಿಮೆ ಬೆಲೆಯೊಳಗಡೆ ಇರೋ ಅಂಥದ್ದು 1 GB ಡೇಟಾ ಪ್ರತಿದಿನ ಕೂಡ ಸಿಗುತ್ತೆ. ಎಷ್ಟು ಬೇಕಾಗಿದ್ದರೂ ಕಾಲಲ್ಲಿ ಮಾತನಾಡಬಹುದು. ನೀವೇನಾದರೂ ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಈ ಥರದ್ದು ಬಳಸ್ತಾ ಇರ್ತೀರಾ ಅಂತಂದರೆ ಜಿಯೋದು ಬೆಸ್ಟ್ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳಬಹುದು. ಇನ್ನು ಎಕ್ಸ್ಟ್ರಾ ಆಫರ್ಸ್ ಏನಾದರೂ ಇರುತ್ತಾ ಅಂತಂದರೆ BSNL ಬಂದು ಫೆಸ್ಟಿವ್ ಸೀಸನಲ್ಲಿ ಆಫರ್ಸ್ಗಳನ್ನು ಇಡುತ್ತೆ, ಎಕ್ಸ್ಟ್ರಾ ವ್ಯಾಲಿಡಿಟಿ ಅನ್ನುವಂಥದ್ದು ಕೂಡ ಕೊಡುತ್ತೆ. ಇನ್ನು ಜಿಯೋ ಬಂದುಬಿಟ್ಟು ಮೈ ಜಿಯೋ ಆ್ಯಪ್ ಒಳಗಡೆ ನಿಮಗೆ ಕ್ಯಾಶ್ ಬ್ಯಾಕ್ ವೌಚರ್ಸನ್ನು ಕೂಡ ಕೆಲವೊಮ್ಮೆ ಕೊಡ್ತಾ ಬರುತ್ತೆ. ಇನ್ನು ಏರ್ಟೆಲ್ ತಗೊಂಡ್ರೆ ರಿವಾರ್ಡ್ ಸೆಕ್ಷನ್ ಒಳಗಡೆ ಫ್ರೀಯಾಗಿ ಹೆಲೋ ಟ್ಯೂನ್ಸ್ ಕೂಡ ಇರುತ್ತೆ. ಇದಿಷ್ಟು ಆಗಿತ್ತು ಯಾವುದು ಬೆಸ್ಟ್ ಇದೆ, ಅತಿ ಕಡಿಮೆ ಬೆಲೆಯೊಳಗಡೆ ಯಾವುದು ರೀಚಾರ್ಜ್ ಪ್ಲಾನ್ ಇದೆ ಜಿಯೋ, ಏರ್ಟೆಲ್ ಮತ್ತು BSNL ಸಿಮ್ನಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.